ಹಾಯ್, ದಿಸ್ ಇಸ್ ಶಾಲಿನಿ ಸತೀಶ್. ಟುಡೇ ಟಾಪಿಕ್ ಏನಂದರೆ ಲಾಸ್ಟ್ ಫೋನಿಕ್ಸ್ ಸೌಂಡ್ಸನ್ನು ಹೇಳ್ಕೊಟ್ಟಿದ್ದೆ, ಎ ಟು ಝೆಡ್ ಸೌಂಡ್ಸನ್ನು. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಾನು ಕ್ರಯಾನ್ಸಲ್ಲಿ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ, ಕಲರಿಂಗ್ ಮಾಡಬೇಕು ಅಂತ. ಸೊ ಅದೇ ವಿಷಯವಾಗಿ ಇವತ್ತು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಕ್ರಯಾನ್ಸನ್ನು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಔಟ್ಲೈನ್ ಹಾಕ್ಬಿಟ್ಟು ಆ ಹ್ಯಾಂಡ್ ಮೂಮೆಂಟನ್ನು ಈ ರೀತಿ ಇರೋದನ್ನು ಶಾರ್ಟ್ ಆಗಿ ತರಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಪ್ರೀ ರೈಟಿಂಗ್ಸ್, ಸ್ಟ್ರೋಕ್ಸ್ ಅಂತ ನಾವೇನು ಹೇಳ್ತೀವಿ, ಸ್ಲ್ಯಾಂಟು, ರೈಟಿಂಗು, ಸರ್ಕಲ್ಲು, ಕರ್ವ್ಸು, ಅದನ್ನು ನಾನು ನಿಮಗೆ ಹೇಳ್ಕೊಟ್ಟು. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆ್ಯಂಡ್ ಪ್ಲೀಸ್ ಡ್ರಾಪ್ ಅ ಕಮೆಂಟ್, ನಿಮಗೆ ಯಾವ ರೀತಿ ಹೆಲ್ಪ್ ಬೇಕು ಅಂದರೆ ಮಕ್ಕಳಿಗೆ ಮನೇಲಿ ಹೇಳ್ಕೊಡೋದಕ್ಕೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕೇಳಿ. ನಾನು ಆ ರೀತಿ ವೀಡಿಯೋಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇದನ್ನು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ನಾನು ಪ್ರೀ ರೈಟಿಂಗ್ ಸ್ಕಿಲ್ಸಿಂದ ಹೋಗ್ತಾಯಿದ್ದೀನಿ. ನೆಕ್ಸ್ಟು ನನ್ನ ಈ ವಿಡಿಯೋ ಅಂದರೆ ನನ್ನ ಯೂಟ್ಯೂಬ್ ಚಾನಲಿಂದ ನೀವು ಸ್ಪೆಲ್ಲಿಂಗ್ ರೂಲ್ಸ್ಗಳನ್ನು ಇದು ಮಾಡ್ಕೋಬೋದು. ಹೇಗೆ 3 ಲೆಟರ್ 2 ಲೆಟರ್ ವರ್ಡ್ಸ್, CVC ವರ್ಡ್ಸು, VC ವರ್ಡ್ಸನ್ನು ಹೇಗೆ ಕಲ್ತ್ಕೋಬೋದು, ಹೇಗೆ ತಿಳ್ಕೊಬೋದು, ಮಕ್ಕಳಿಗೆ ಟೀಚ್ ಮಾಡ್ಬೋದು ನೀವು ಮನೇಲೂ ಕೂಡ ಅನ್ನೋದನ್ನು ತಿಳ್ಕೊಬೋದು. ಅದನ್ನು ಹೇಳ್ಕೊಡ್ತೀನಿ. ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್. ನಾನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಪ್ರೀ ರೈಟಿಂಗ್ ಸ್ಕಿಲ್ಸು, ಪ್ರೀ ಲರ್ನಿಂಗ್ ಇಂದ ಹೋಗ್ತಾಯಿದ್ದೀನಿ. ಸೊ ಎಸ್, ಈ ಪ್ರೀ ರೈಟಿಂಗ್ ಸ್ಕಿಲ್ಸ್ ಸಮ್ ಎಕ್ಸಸೈಸ್ ಕೂಡ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ, ಹ್ಯಾಂಡ್ಸ್ ಎಕ್ಸಸೈಸಸ್ನ. ಸೊ ದಯವಿಟ್ಟು ಅದನ್ನೆಲ್ಲ ಡೈಲಿ ಫಾಲೋ ಮಾಡಿ ನಿಮ್ಮ ಮಕ್ಕಳ ಇದರಲ್ಲಿ. ಆ್ಯಂಡ್ ಫೋನಿಕ್ ಸೌಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೆ, ಸೊ ಆ ಫೋನಿಕ್ ಸೌಂಡ್ಸನ್ನು ಕೂಡ ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಇಂಗ್ಲೀಷ್ ರೀಡಿಂಗಲ್ಲಿ. ಅದನ್ನು ಡೈಲಿ ಒಂದು 2-3 ಮಿನಿಟ್ಸು ಅಥವಾ 1 ಟೈಮ್ಸು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಓಕೆ, ಲೆಟ್ಸ್. ಡೈಲಿ ಒಂದೊಂದು ಸ್ಟ್ರೋಕ್ ಆದರೆ ಸಾಕು, ಎಲ್ಲ ಸ್ಟ್ರೋಕ್ಸ್ನು ಒಂದೇ ದಿನ ಪ್ರಾಕ್ಟೀಸ್ ಮಾಡಿಸೋದಂತಲ್ಲ, ಡೈಲಿ ಒಂದೊಂದು ಸ್ಟ್ರೋಕ್ಸ್ನ ಪ್ರಾಕ್ಟೀಸ್ ಮಾಡಿಸಿ. ಇದು ಯಾವುದೇ ಕಾರಣಕ್ಕೂ ಬರೀ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋವಂಥ ಮಕ್ಕಳಿಗೆ ಅಂತಲ್ಲ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಮಕ್ಕಳು ನಮಗೆ ಹ್ಯಾಂಡ್ ರೈಟಿಂಗ್ ಬರ್ತಾಯಿಲ್ಲ ಅಂತ ಮಕ್ಳಿಗೂ ಕೂಡ ಏನು ಎಕ್ಸಸೈಸಸ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಮಾಡ್ಬೋದು. ಪ್ರೀ ರೈಟಿಂಗ್ ಇವು ಮಾತ್ರ, ಕ್ರಯಾನ್ಸ್ ಮಾತ್ರ 3 ಇಯರ್ಸ್, 2.5 ಇಯರ್ಸಿಂದ ನೀವು ಕೊಡ್ಬೋದು. ಎಕ್ಸಸೈಸ್ ಬಂದ್ಬಿಟ್ಟು ನೀವು ಎಲ್ಲ ಮಕ್ಳಿಗೂ ಮಾಡಿಸ್ಬೋದು, ಇಷ್ಟೇ. ಅದಕ್ಕೆ ಏಜ್ ಲಿಮಿಟ್ ಇರೋದಿಲ್ಲ. ದೊಡ್ಡವರು ಕೂಡ ನಮಗೆ ಹ್ಯಾಂಡ್ಸ್ ಪೇಯ್ನ್ ಆಗುತ್ತೆ ಬರ್ದು ಅಂದಾಗಲೂ ಕೂಡ ಯೂಸ್ ಮಾಡ್ಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಟ್, ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ. ಓಕೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಮಕ್ಕಳದು ಅಂತ ಹೇಳಿದ್ರೆ ಕಲರಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಬಟ್ ಬಿಫೋರ್ ದಟ್ ಯಾವ ರೀತಿ ಕ್ರಯಾನ್ಸನ್ನು ಯೂಸ್ ಮಾಡಬೇಕು ಅಂದರೆ ನೀವು ಈ ರೀತಿ ನೋಡಿ, ದಿಸ್ ಇಸ್ ಲೈಕ್ ಅ ಬಾಲ್ ಲೈಕ್ ಕ್ರಯಾನ್ಸ್. ಇದು ಬಾಲ್ ಥರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಎ ಎಗ್ ಲೈಕ್ ಕ್ರಯಾನ್ಸ್. ಇನ್ನು ಸ್ಟಾರ್ಟಿಂಗಲ್ಲಿ 3 ಇಯರ್ಸು, 2.5 ಇಯರ್ಸು, 3 ಇಯರ್ಸ್ ಮಕ್ಳಿಗೆ ಕೊಡ್ತೀರಾ, 2 ಇಯರ್ಸ್ ಮಕ್ಳಿಗೆ ಕೊಡ್ತೀರಾ ಸ್ಕ್ರಿಬಲ್ ಮಾಡೋದಕ್ಕೆ ಅಂತಂದರೆ ಈ ರೀತಿ ಕೊಟ್ಟಾಗ ಅವರಿಗೆ ಹೋಲ್ಡಿಂಗ್ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಹಿಂಗೆ ಫಸ್ಟ್ ಮಕ್ಕಳು ಮಾಡೋದೇ ಈ ಥರ ಇಟ್ಕೊಂಡು ಅವ್ರಿಗೆ ಬ್ಯಾಲೆನ್ಸಿಂಗ್ ಸಿಗುತ್ತೆ. ಹಂಗೆ ಅದಾದಮೇಲೆ ಸ್ಟಾರ್ಟ್ಸ್ ಹೋಲ್ಡ್ ಲೈಕ್ ದಿಸ್. ಇನ್ನು 5 ಫಿಂಗರ್ಸಲ್ಲಿ ಹೋಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಟ್ ದೆಮ್ ಸ್ಕ್ರಿಬಲ್ ಹೆಂಗೆ ಬೇಕಾದರೆ ಇಷ್ಟು ಫ್ರೀ ಹ್ಯಾಂಡಾಗಿ ಮಾಡೋದಕ್ಕೆ ಹೇಳಿ. ಫಸ್ಟ್ ಅವರಿಗೆ ಫ್ರೀ ಹ್ಯಾಂಡಾಗಿ ಮಾಡೋದಕ್ಕೆ ಹೇಳಿ. ಇದು ಸ್ವಲ್ಪ ದಿನ ರೂಢಿ ಆದಮೇಲೆ, ಅಕಸ್ಮಾತ್ ನಿಮಗೆ ಇದು ಅವೈಲೇಬಲ್ ಇಲ್ಲ ಅಂದರೆ ಎಗ್ ಶೇಪ್ದು ಇವಾಗೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಯಾವುದು ಅವೈಲೇಬಲ್ ಇಲ್ಲ ಅನ್ನೋ ಥರ ಇಲ್ಲ. ಈ ರೀತಿ ಇದ್ದರೆ ಇದು ನೋಡಿ, ಇದು 5 ಈ ಥರ, ಇದು ಕೂಡ 5 ಫಿಂಗರ್ಸಲ್ಲಿ ಹೋಲ್ಡ್ ಮಾಡ್ತಾರೆ. ಲೆಟ್ ದೆಮ್ ಸ್ಕ್ರಿಬಲ್ ಫಸ್ಟ್ ಈ ರೀತಿ ದೊಡ್ಡದಾಗಿ ಮಾಡೋದಕ್ಕೆ ಬಿಡಿ, ಹೆಂಗಾದರೂ ಗೀಚ್ಕೊಳ್ಳಿ ಅವರು. ದೆನ್ ಸ್ವಲ್ಪ ಹ್ಯಾಂಡನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ, ಈ ಥರ ಚಿಕ್ಕದಾಗಿ ಮಾಡೋಕ್ಕೆ ಬಿಡಿ. ಅದಾದಮೇಲೆ ಈ ಥರ ಸ್ವಲ್ಪ ದಿನ ಅವರು ಸ್ಕ್ರಿಬಲ್ ಮಾಡೋಕ್ಕೆ, ಈ ಥರ ಸರ್ಕಲ್ ಮಾಡೋದಕ್ಕೆ ಹೇಳಿ. ಆಮೇಲೆ ಈ ಥರ ಸ್ಟ್ರೈಟ್ ಲೈನ್ ಎಳೆಯೋದಕ್ಕೆ ಹೇಳಿ, ಅದರಲ್ಲೇ. ಆಮೇಲೆ ಈ ಥರ ಲೈನ್ಸು ನೋಡಿ ಹೆಂಗೆ ಅಂದರೆ ನೀವು ಪ್ಯಾಟ್ರನ್ಸ್ನ ಚೇಂಜ್ ಮಾಡ್ತಾಯಿರಿ. ಈ ಥರ ಜಿಗ್ಜಾಗ್ ಬರೀರಿ ಅಂತ ಹೇಳಿ ನೀವು ಗೈಡ್ ಮಾಡ್ತಾಯಿದ್ರೆ ಓಕೆ. ಅದಾದಮೇಲೆ ನಿಮಗೆ ಯಾವ್ದು ರೀತಿ ಬರುತ್ತೆ ಆ ರೀತಿ ಒಂದು ಸರ್ಕಲ್ಲು, ನನ್ನ ಸರ್ಕಲ್ ನೀಟಾಗಿ ಬಂದಿಲ್ಲ ಸರ್ಕಲ್ಲು, ಆಮೇಲೆ ಟ್ರಯಾಂಗಲ್ಲು, ಏನಾದರೂ ಆಗ್ಬೋದು. ಇಲ್ಲ ಒಂದು ರೆಕ್ಟ್ಯಾಂಗಲ್ನಾದರೂ ಯೂಸ್ ಮಾಡಿಬಿಟ್ಟು ಈ ಥರ ಬರ್ಕೊಂಡು ಅವರಿಗೆ ಅದರೊಳಗಡೆ ಕಲರ್ ಮಾಡೋದಕ್ಕೆ ಹೇಳಿ. ಫಸ್ಟು ಈ ಥರ ಅದರೊಳಗಡೆ ಕಲರ್ ಮಾಡೋದಕ್ಕೆ ಹೇಳಿ. ಆವಾಗ ಈಗ ಹಿಂಗೆ ಮಾಡ್ತಾ ಇದ್ದಿದ್ದು ಮಕ್ಕಳಿಗೆ ಈ ರೀತಿ ಬರುತ್ತೆ. ಕ್ರಮೇಣ ಆ ಸರ್ಕಲ್ಸನ್ನು ಚಿಕ್ಕದು ಮಾಡ್ತಾ ಹೋಗಿ. ಯಾವ ರೀತಿ ಅಂತಂದರೆ ನೋಡ್ಬೋದು, ಈ ರೀತಿ ಇಲ್ಲಿ ದೊಡ್ಡ ಸರ್ಕಲ್ ಹಾಕಿದರೆ, ಅಥವಾ ನೀವು ದೊಡ್ಡ ಸ್ಕ್ವೇರ್ ಶೇಪ್ ಏನು ಬೇಕಾದ್ರೂ ನೀವು ಕೊಡಿ. ಅದಾದಮೇಲೆ ಸ್ವಲ್ಪ ಚಿಕ್ಕದು, ಇನ್ನು ಸ್ವಲ್ಪ ಚಿಕ್ಕದು,
ಇನ್ನು ಸ್ವಲ್ಪ ಚಿಕ್ಕದು. ಇದು ಕ್ರಮೇಣ ಒಂದೇ ದಿನ ಎರಡೇ ದಿನ ಅಂತಲ್ಲ, 1 ವೀಕು 3 ವೀಕ್ಸ್ ಮಗು ಮಾಡ್ತಾಯಿದೆ ಅಂದಾಗ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಈ ರೀತಿ ಕ್ರಯಾನ್ಸನ್ನು ಯೂಸ್ ಮಾಡ್ತಾ ಇರುತ್ತಲ್ವ ಮಗು. ಆದಮೇಲೆ ಇದೆಲ್ಲ ಆದಮೇಲೆ ಆಫ್ಟರ್ ಸಮ್ ಡೇಸ್ ಅಂತ ಆದಾಗ ನೀವು ಈ ಕ್ರಯಾನ್ಸನ್ನು ಯೂಸ್ ಮಾಡಿಸ್ಬೋದು. ಅಂದರೆ ಮಾಮೂಲಿ ನಮಗೆಲ್ಲ ಸಿಗುತ್ತಲ್ಲ ಅವೈಲಬಲ್ಲು, ಆ ರೀತಿ ಪೆನ್ಸಿಲ್ ಲೈಕ್ ಕ್ರಯಾನ್ಸನ್ನು ಯೂಸ್ ಮಾಡಿಸ್ಬೋದು. ಈ ಥರ ಪ್ಯಾಟ್ರನಿಗೆ ಬಂದಾಗ ನೀವು ಶೇಪ್ಸ್ ಚಿಕ್ಕದು ಮಾಡ್ತಾ ಹೋದಾಗ ಮಗು ಇಲ್ಲಿ ಈ ರೀತಿ ದೊಡ್ಡದಾಗಿ ಕಲರ್ ಮಾಡ್ತಾ ಇರುತ್ತೆ, ದೆನ್ ಈ ರೀತಿ ಬರುತ್ತೆ, ದೆನ್ ಸ್ವಲ್ಪ ಚಿಕ್ಕದು ಮಾಡುತ್ತೆ, ದೆನ್ ಸ್ವಲ್ಪ ಚಿಕ್ಕದೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಚಿಕ್ಕದು, ಆಮೇಲೆ ಇಷ್ಟು ನಿಧಾನಕ್ಕೆ ಇಷ್ಟು ಚಿಕ್ಕದಾಗ್ತಾ ಹೋಗುತ್ತೆ ಹ್ಯಾಂಡ್ ಮೂಮೆಂಟು. ಓಕೆನಾ? ಈ ರೀತಿ ನೀವು ರೈಟಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಮಕ್ಕಳಿಗೆ. ಅಂದರೆ ರೈಟಿಂಗ್ ಅಂದರೆ ಬರೀಲೇಬೇಕು, ABCDನೇ ಬರೆಯೋದು ರೈಟಿಂಗ್ ಅಲ್ಲ, ಮಕ್ಕಳು ಗೀಜಾಕೋದು ಕೂಡ ರೈಟಿಂಗೇ. ಯಾಕೆಂದರೆ ಯಾವಾಗಲೂ ಪರ್ಫೆಕ್ಟಾಗಿ ಬರೀಬೇಕು ಅಂದರೆ ನಾವು ಫಸ್ಟ್ ಅದನ್ನು ಮಗು ಹೆಂಗಾದರೂ ಬರೀಲಿ ಅಂತ ಬಿಟ್ಬಿಡಬೇಕು. ಆಮೇಲೆ ನಾವು ಮಗು ಸ್ಟಾರ್ಟ್ ಮಾಡಬೇಕು. ಬೆಸ್ಟ್ ನಾನು ಹೇಳೋದು ಅಂದರೆ ಫಸ್ಟ್ ಸ್ಟಾರ್ಟ್ ವಿತ್ ಲೈಕ್ ದೀಸ್ ಕ್ರಯಾನ್ಸ್, ಈ ಥರ ಕ್ರಯಾನ್ಸಿಂದ ಸ್ಟಾರ್ಟ್ ಮಾಡಿ ಫಸ್ಟಿಗೆ ಆ ಪೆನ್ಸಿಲ್ ಥರ ಇರುವಂಥ ಕ್ರಯಾನ್ಸನ್ನು ಕೊಡೋದ್ರಿಂದ ಅಷ್ಟು ಎಫೆಕ್ಟ್ ಅನಿಸಲ್ಲ ಅಂತ ನನ್ನ ಅನಿಸಿಕೆ. ನಿಮಗೆ ಅವೈಲೇಬಲ್ ಯಾವುದಿದೆ ನೋಡಿ ಅದನ್ನು ಯೂಸ್ ಮಾಡಿ, ತೊಂದರೆ ಇಲ್ಲ. ಓಕೆ, ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಹೇಳ್ಬೋದು ಇದು ರೈಟಿಂಗ್ ಸ್ಕಿಲ್ಸ್ ಆಗುತ್ತೆ. ಬಟ್ ಇದ್ರ ಜೊತೇಲಿ ನೀವೇನು ಮಾಡಬೇಕು ಅಂದರೆ ಡೈಲಿ ಈ ಹ್ಯಾಂಡ್ಸಿಗೆ ಅವ್ರಿಗೆ ಎಕ್ಸಸೈಸನ್ನು ಮಾಡಿಸ್ಬೇಕು. ಹೆಂಗೆ ಎಕ್ಸಸೈಸ್ ಅಂದರೆ ಜಸ್ಟ್ ಕೂತ್ಕೊಂಡು ನೀವು ಪ್ಲೇ ಮಾಡೋ ಥರನೂ, ಅಂದರೆ ಮಕ್ಳ ಜೊತೆ ಆಟ ಆಡೋ ಥರನೂ ಅನಿಸುತ್ತೆ ಅದು. ಈ ರೀತಿ ಪಾಮ್ಸನ್ನು ಓಪನ್ ಮಾಡಿಸಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ಫುಲ್ಲು ಪಾಮ್ಸನ್ನು ಕ್ಲೋಸ್ ಮಾಡಿ ಟೈಟಾಗಿ ಕ್ಲೋಸ್ ಮಾಡಿಸ್ಬೇಕು. ಅಂದರೆ ಸುಮ್ಮನೆ ಹಿಂಗೆ ಮಾಡೋದಲ್ಲ, ಟೈಟಾಗಿ ಇಟ್ಕೊಂಡು ಹಿಂಗೆ ಕ್ಲೋಸ್ ಮಾಡಿ ಬಿಗಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿ. ದೆನ್ ಓಪನ್, ಅಗೇನ್ ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಲೈಕ್ ದಿಸ್ ಅವರಿಗೆ ಮಾಡೋಕ್ಕೆ ಹೇಳಿ. ದೆನ್ ಲೈಕ್ ದಿಸ್ ಮ್ಯಾಜಿಕ್ ಅಂತ ಹೇಳ್ತೀವಲ್ವ, ಅವ್ರಿಗೆ ಅವಾಗ ಖುಷಿ ಆಗುತ್ತೆ. ನಾನು ಸ್ಕೂಲ್ಗಳಲ್ಲಿ ಹಿಂಗೆ ಯೂಸ್ ಮಾಡೋದು, ನಾನು ನನ್ನ ಕ್ಲಾಸಲ್ಲಿ ಮ್ಯಾಜಿಕ್ ಮಾಡೋಣ ಚಿಲ್ಡ್ರನ್ ಅಂತ ಹೇಳಿದ್ರೆ ಎಸ್ ಮ್ಯಾಮ್ ಮ್ಯಾಜಿಕ್ ಅಂತಾರೆ. ಫಸ್ಟ್ ಈ ಥರ ಬಂದಾಗ ದೆನ್ ಉಲ್ಟಾ ಲೈಕ್ ದಿಸ್, ಫಿಂಗರ್ಸು ಟೈಟ್ನೆಸ್ ಬರುತ್ತೆ, ಫಿಂಗರ್ ಮಸಲ್ಸು ಫ್ರೀ ಆಗುತ್ತೆ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಇದು. ದೆನ್ ಫೋಲ್ಡ್ ಮಾಡಿಸಿ ಇದು, ಯಾಕೆ ಅಂದರೆ ಫಿಂಗರ್ ನಮ್ಮ ಹೆಬ್ಬೆಟ್ಟೇನಿದೆ ಆ ಮಕ್ಕಳಿಗೆ ಬರೆಯೋದಕ್ಕೆ, ಪೆನ್ಸಿಲನ್ನು ಹೋಲ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡೋ ಅಂಥದ್ದು ಈ ಫಿಂಗರ್ ಆಗಿರೋದ್ರಿಂದ ಫಿಂಗರ್ಸ್ಗೆ ಎಕ್ಸಸೈಸ್ ಒಂದೊಂದು 10 ಟೈಮ್ ಮಾಡಿಸಿ ಸಾಕು. ಸ್ಟಾರ್ಟಿಂಗಲ್ಲಿ ಒಂದು 5 ಟೈಮ್ಸು 2 ಟೈಮ್ಸು 3 ಟೈಮ್ಸ್ ಈ ಥರ ಮಗು ಇಂಟ್ರೆಸ್ಟ್ ಏನಿದೆ ಅದನ್ನು ತೊಗೊಂಡು ಮಾಡಿಸಿ. ದೆನ್ ಯು ಕ್ಯಾನ್ ಒಂದು 10 ಮಿನಿಟ್ಸು 15 ಮಿನಿಟ್ಸು ಮಾಡಿಸ್ಬೋದು ಎಲ್ಲ. ಅಂದರೆ ಈ ಓವರಾಲ್ ಆ್ಯಕ್ಟಿವಿಟಿನ 15 ಮಿನಿಟ್ಸ್ ತನಕ ಮಾಡಿಸ್ಬೋದು. ಅಂದರೆ ಒಂದೊಂದು ಆ್ಯಕ್ಟಿವಿಟಿನ ನೀವು ಒಂದು 5 to 10 ಟೈಮ್ಸ್ ತನಕ ಮಾಡಿಸ್ಬೋದು. ಇದನ್ನು ಬರೀ ಪ್ರೀ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಅಂತಲ್ಲ, ಇಲ್ಲ ರೈಟಿಂಗ್ ಸ್ಟಾರ್ಟ್ ಮಾಡದೇ ಇರೋವಂಥ ಮಕ್ಕಳಿಗೆ ಅಂತ ಅಲ್ಲ. ರೈಟಿಂಗ್ ಸ್ಟಾರ್ಟ್ ಮಾಡಿನೂ ನಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ತಿಲ್ಲ, ನೀವು ಅಪ್ ಟು 2nd 3rd ಸ್ಟ್ಯಾಂಡರ್ಡ್ ತನಕನೂ ಈ ಹ್ಯಾಂಡ್ಸ್ ಇದಾದಮೇಲೆ ಒಂದೊಂದೇ ಫಿಂಗರ್ಸನ್ನು ಸ್ಟಾರ್ಟ್ ಮಾಡೋಣ ನಾವು. ಇದು ಈ ರೀತಿ ಮಾಡೋದು ಬೇರೆ ಒಂದು ಎಕ್ಸಸೈಸು, ಬಟ್ ಈ ರೀತಿ ಫೋಲ್ಡ್ ಮಾಡೋದು ಬೇರೆ. ದೆನ್ ಇದು 5 ಟೈಮ್ಸ್ ಈ ಥರ ಪ್ರತಿಯೊಂದು ಈಚ್ ಫಿಂಗರನ್ನು ನೀವು 5 ಟೈಮ್ಸ್ ಮಾಡಿಸಿ. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ 2 ಟೈಮ್ಸ್ ಮಾಡ್ತಾಯಿದ್ದೀನಿ. ನೀವು 5 ಟೈಮ್ಸ್ ಅದೇ ಸ್ಟಾರ್ಟಿಂಗಲ್ಲಿ ಮಗು ಇಂಟ್ರೆಸ್ಟ್ ಹೇಗಿರುತ್ತೆ ಹಾಗೆ ಮಾಡಿಸ್ಕೊಂಡು ಆಮೇಲೆ ಒಂದು 10 ಟೈಮ್ಸು 15 ಟೈಮ್ಸು ಮಾಡಿಸ್ಕೊಳ್ಳಿ. ಆ್ಯಂಡ್ ರಿಸ್ಟ್ ರೊಟೇಟಿಂಗ್ ಅಂತೀವಿ, ಹೀಗೆ ಮಗು ಬೈಕ್ ಓಡಿಸೋಣ ಅಂತ ಹೇಳಿದ್ರೆ ಕೇಳುತ್ತೆ ಪಾಪ. ಬೈಕ್ ಓಡಿಸೋಣ ಬಾಚಿನಿ, ಹೆಂಗೆ ಬೈಕ್ ಓಡಿಸೋದು ಅಂದರೆ ಹಿಂಗೆ ಹಿಂಗೆ ರೊಟೇಟ್ ಆ್ಯಂಡ್ ಉಲ್ಟಾ. ಈಗ ಈ ಕಡೆಯಿಂದ ಒಳಗಡೆಯಿಂದ ಹೊರಗಡೆ, ಒಳಗಡೆಯಿಂದ ಹೊರಗಡೆ, ಈ ರೀತಿ 2 ರೀತಿ ಆದಮೇಲೆ ಅಗೇನ್ ಹೋಲ್ಡಿಂಗ್, ಆಮೇಲೆ ಫಿಂಗರ್ ಹೋಲ್ಡ್ ಮಾಡುತ್ತಲ್ಲ ಆ ರೀತಿ ಹಿಂಗೆ ನೋಡಿ. ನೀವಿನ್ನೂ ನೆರಳಲ್ಲಿ ಅಂದರೆ ಒಂದು ಶ್ಯಾಡೋ ಬರೋ ಜಾಗದಲ್ಲಿ ಇಟ್ಕೊಂಡ್ರೆ ಮಕ್ಳಿಗಿನ್ನೂ ಏನಾಗುತ್ತೆ ಅಂದರೆ ಆ ಶ್ಯಾಡೋ ನೆರಳು ಬೀಳ್ತಾ ಇರುತ್ತಲ್ವ ಕೈ ಮೇಲೆ. ನೋಡಿ ಈ ಥರ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ, ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ನಾನು ಬರೀತಾ ಇರೋದು. ಅದರಲ್ಲಿ ಆಟ ಆಡ್ದಂಗೂ ಅನಿಸುತ್ತೆ ಮಕ್ಕಳಿಗೆ, ಶ್ಯಾಡೋ ಪ್ಲೇ ಥರ ಈ ಥರ ನೋಡಿ. ನೆಕ್ಸ್ಟ್ ಈ ಥರ ನೆಕ್ಸ್ಟ್ ಫಿಂಗರ್ ಪ್ರೆಸ್ ಮಾಡಬೇಕು, ಈ ಥರ ಪ್ರೆಸ್ ಮಾಡಿ, ಈ ಥರ ಪ್ರತಿಯೊಂದು ಫಿಂಗರ್ ಕಟ್ ಲೈಕ್ ದಿಸ್. ಇದಾದಮೇಲೆ ಓಕೆ ನೋಡಿ ಇದೆಲ್ಲ ತುಂಬ ಸಿಲ್ಲಿನೆಸ್ ಅನಿಸುತ್ತೆ, ಬಟ್
ನಿಜ ಮಕ್ಕಳ ಹ್ಯಾಂಡ್ ರೈಟಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡಿ ಬೇಕಾದರೆ ಮಾಡಿಸಿ. ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದೆ ಮಗು ಅಂದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಟ್ರೈ ವಿತ್ ದಿಸ್. ಅಲ್ಲಿ ಈ 2 ಫಿಂಗರ್ಸನ್ನು ಫೋಲ್ಡ್ ಮಾಡೋದಕ್ಕೆ ಹೇಳಿ. ಇವಾಗೆಲ್ಲ ಈ ರೀತಿ ಹೋಲ್ಡ್ ಮಾಡೋದಕ್ಕೆ ಅಂತಲೇ ನಿಮಗೆ ಆನ್ಲೈನಲ್ಲೆಲ್ಲ ತುಂಬ ಆಗೆಲ್ಲ ಮಾಡಿ, ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುತ್ತೆ ಆ ಥರದ ಪ್ರಾಡಕ್ಟ್ಸನ್ನ ತೊಗೋಬೋದು ನೀವು. ಹೀಗೆ ಈ 2 ಫಿಂಗರ್ಸಲ್ಲಿ ಹೋಲ್ಡ್ ಮಾಡಬೇಕು. ನೋಡಿ ಈ 2 ಫಿಂಗರ್ಸಲ್ಲಿ ಹೋಲ್ಡ್ ಮಾಡಬೇಕು. ಒಂದು ಸ್ವಲ್ಪ ಇಷ್ಟಿದ್ರೆ ಸಾಕು, ಮುಂದೆ 1 ಇಂಚಸ್ ಅಂತ ಹೇಳ್ಬೋದಾ, ಇಷ್ಟಿದ್ರೆ ಸಾಕು. ಈ 3rd ಫಿಂಗರ್ ಏನಿದೆ, ಈ 3rd ಫಿಂಗರ್ ಇಲ್ಲಿ ಬ್ಯಾಲೆನ್ಸ್ ಅಷ್ಟೇ ಇರಬೇಕು. ಇಟ್ ಶುಡ್ ನಾಟ್ ಹೋಲ್ಡ್ ದ ಪೆನ್ಸಿಲ್ ಹೋಲ್ಡ್ ಮಾಡೋಕ್ಕೆ ಇಟ್ಕೋಬೇಡಿ, ಇಲ್ಲಿ ಬ್ಯಾಲೆನ್ಸಿಗೆ ಇಟ್ಕೊಳ್ಳಿ. ಸೊ ಬ್ಯಾಲೆನ್ಸಿಗೆ ಇಟ್ಕೊಂಡು ಯು ಕ್ಯಾನ್ ಥರ ಇರುತ್ತಲ್ವ, ಎಸ್ ಯು ಕ್ಯಾನ್ ಸ್ಟಾರ್ಟ್ ದ ಸ್ಟ್ರೈಟ್ ಲೈನ್. ಅದು ಆ 4 ಲೈನಲ್ಲಿರೋದ್ರಿಂದ 3 ಲೈನ್ ಸ್ಟಾರ್ಟಿಂಗ್ 3 ಲೈನಲ್ಲಿ ಟಚ್ ಆಗಬೇಕು. ಆ ರೀತಿ ಮಾಡಿ. ನೆಕ್ಸ್ಟ್ ಏನು ಮಾಡಿ ಅಂದರೆ ಒಂದು 2 ಲೈನ್, ಮಿಡಲ್ 2 ಲೈನ್ ಬ್ಲೂ ಲೈನ್ ಇದೆಯಲ್ಲ, ಅವೆರಡಕ್ಕೆ ಟಚ್ ಆಗಬೇಕು. ಒಂದು 3 ಲೈನಿಗೆ ಟಚ್ ಆಗಬೇಕು. ಆ ಥರ ಬಿಗ್ ಕ್ಯಾಪಿಟಲ್ ಲೈನ್ ಆ್ಯಂಡ್ ಸ್ಮಾಲ್ ಲೈನ್ ಹಾಕಿ. ದೆನ್ ಸ್ಲ್ಯಾಂಟಿಂಗ್ ಲೈನ್ಸ್, ಲೆಫ್ಟ್ ಸ್ಲ್ಯಾಂಟ್ ಆ್ಯಂಡ್ ರೈಟ್ ಸ್ಲ್ಯಾಂಟ್, ಮೇಲಿಂದ ಕೆಳಗಡೆ ಸ್ಲ್ಯಾಂಟಿಂಗ್ ಹಾಕಿಸಿ. ದೆನ್ ಸ್ಲೀಪಿಂಗ್ ಲೈನ್ಸ್ನ ಪ್ರಾಕ್ಟೀಸ್ ಮಾಡಿಸಿ. ಇದೇ ಥರ ಒಂದೊಂದು ಲೈನ್ ಕೂಡ ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬೋದು. ಈ ಥರ 4 ಲೈನ್ಸ್ ಹಾಕಿ ಕೂಡ ಪ್ರಾಕ್ಟೀಸ್ ಮಾಡಿಸ್ಬೋದು. ನಾವು ಸಾಮಾನ್ಯ ಒಂದೊಂದು ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ನೀವು ಈ ರೀತಿಯೂ ಮಾಡಿಸ್ಬೋದು. ಆ್ಯಂಡ್ ಸರ್ಕಲ್ ನೋಡಿದಂಗೆ ಫಸ್ಟ್ ಸರ್ಕಲ್ ಏನಾಗಿರಬೇಕು, 3 ಲೈನಿಗೆ ಟಚ್ ಆಗೋ ಥರನೇ ಸರ್ಕಲ್ಸ್ ಇರಬೇಕು. ನೆಕ್ಸ್ಟ್ ಸ್ಮಾಲ್ ಸರ್ಕಲ್ 2 ಲೈನಿಗೆ ಟಚ್ ಆಗೋ ಥರ, ಕ್ಯಾಪಿಟಲ್ ಲೆಟ್ರು ಸ್ಮಾಲ್ ಲೆಟ್ರು ಬರುತ್ತಲ್ಲ ಆ ಥರ ಬಿಗ್ ಸರ್ಕಲ್, ಸ್ಮಾಲ್ ಸರ್ಕಲ್. ದೆನ್ ಕರ್ವ್ಸ್, ಲೆಫ್ಟ್ ಕರ್ವ್, ರೈಟ್ ಕರ್ವ್, ಅಪ್ ಕರ್ವ್ ಆ್ಯಂಡ್ ಡೌನ್ ಕರ್ವ್ ಅಂತ. ಡೌನ್ ಕರ್ವ್ ಆ್ಯಂಡ್ ಅಪ್ ಕರ್ವ್, ಈ ರೀತಿ 4 ಕರ್ವ್ಸನ್ನು ಪ್ರಾಕ್ಟೀಸ್ ಮಾಡಿಸಿ. ದೆನ್ ಇಟ್ ಈಸ್ ಜಿಗ್ಜ್ಯಾಗ್, ಮೇಲೆ ಕೆಳಗೆ ಕಾರ್ನರ್ ಥರ ಬರುತ್ತಲ್ಲ, ಇಟ್ ಈಸ್ ಲೈಕ್ ಎಮ್ ಮತ್ತು ಡಬ್ಲ್ಯೂ ಹೀಗೆ ಕಲಿಯೋದಕ್ಕೆ ಯೂಸ್ ಆಗುತ್ತೆ. ಬರೀ ಇದು ಮಾತ್ರ ಅಲ್ಲ, ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್ ಕೂಡ, ಲೆಟರ್ಸ್ಗೂ ಕೂಡ, ನಂಬರ್ಸ್ಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಷ್ಟನ್ನ ಪ್ರಾಕ್ಟೀಸ್ ಮಾಡಿಸಿ, ಡೈಲಿ ಪ್ರಾಕ್ಟೀಸ್ ಮಾಡಿಸಿ. ಒಂದೊಂದು ಸ್ಟ್ರೋಕ್ ಒಂದೊಂದು ದಿನ ಆದರೆ ಸಾಕಾಗುತ್ತೆ. ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು.